ಅಲ್ಲ ನಿಮ್ ಮಗಳು ಅನಾಥಾಶ್ರಮದಲ್ಲಿ ಕೆಲಸ ಮಾಡ್ತಿಲ್ಲ, ಅದು ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ನನಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ಅವಳು ಮಾಡ್ತಿರೋದು ನಮ್ಮ ಮನೆಗೋಸ್ಕರ ತಾನೆ, ನಮಗೋಸ್ಕರ ನೀವ್ ಯಾಕೆ ನಾಟಕ ಆಡ್ತಿದ್ದೀರೋ ನನಗಂತೂ ಗೊತ್ತಿಲ್ಲಪ್ಪ. ಮಾಡಿದೆ ಶಾರದಾ, ನಾನೇನು ಇವತ್ತೊಂದ್ ದಿವಸವಾರು ನೀವಿಬ್ರು ಸಂತೋಷವಾಗಿರ್ಲಿ ಅಂತ ಬಯಸಿದ್ರೆ ನೀನು ಹುಳಿ ಹಿಂಡ್ಬಿಟ್ಟಿಯಲ್ಲ. ನಾನು ಹೇಳ್ಬಾರ್ದಾಗಿತ್ತಲ್ಲ, ಅರಸರು ಇಲ್ಲೇ ಇರೋದು ನನಗೆ ಗೊತ್ತಾಗ್ಲಿಲ್ಲ. ಅವ್ರಿಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ ಅನ್ಸುತ್ತೆ. ನಾನು ಯಾಕೆ ಹೇಳ್ದೆ, ಬುದ್ಧಿ ಇಷ್ಟು ಮಡ್ಕೋಬೇಕು. ಸಾರಿ ವಿಶಾಲಮ್ಮನವ್ರೆ, ನನ್ನನ್ನು ಕ್ಷಮಿಸ್ಬಿಡಿ. ಇನ್ ಮುಂದೆ ಯಾರಿದ್ದಾರೆ ಯಾರಿಲ್ಲ ನೋಡ್ಕೊಂಡು ಮಾತಾಡ್ತೀನಿ, ಕೋಪ ಮಾಡ್ಕೋಬಿಡಿ. ನಾವೆಲ್ಲೂ ಹೋಗಲ್ಲಪ್ಪ, ಸುಮ್ಮನೆ ಯಾಕೆ ಖರ್ಚು. ಅಲ್ಲ ನಿಮ್ ಮಗಳು ಅನಾಥಾಶ್ರಮದಲ್ಲಿ ಕೆಲಸ ಮಾಡ್ತಿಲ್ಲ, ಅದು ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ನನಗೂ ಗೊತ್ತಿದೆ, ನಿಮ್ಗೂ ಗೊತ್ತಿದೆ. ನಮ್ಮ ಮನೆಗೋಸ್ಕರ ನಮಗೋಸ್ಕರ ನೀವ್ ಯಾಕೆ ನಾಟಕ ಆಡ್ತಿದ್ರು ನನಗಂತೂ ಗೊತ್ತಿಲ್ಲ. ಹಲೋ ಗುರುಗಳೇ, ನಾನು ವಿಜೇಂದ್ರ ಅರಸು ಮಾತಾಡ್ತಾ ಇದ್ದೀನಿ. ಈ ಸಾರಿ ಯಾರೇ ಅಡ್ಡ ಬಂದರೂ ಈ ಮದುವೆ ಆಗಲೇಬೇಕು. ಹುಡುಗ ಯಾರು ಆಗಿರ್ಬೋದು, ಹೇಗಾದ್ರೂ ಇರ್ಬೋದು, ಮದುವೆ ಅಂತೂ ಆಗಲೇಬೇಕು. ನಾಳೆನೇ ಇದೆಲ್ಲ ಇತ್ಯರ್ಥ ಆಗ್ಬಿಟ್ರೆ ಬಹಳ ಒಳ್ಳೆಯದು. ಹಲೋ ಹಲೋ ಹಲೋ, ನೀವ್ ಎಷ್ಟೇ ಪ್ರಯತ್ನ ಪಟ್ರು ನೀವು ಫೋನ್ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ನೀವೇನ್ ಮಾಡ್ತಾ ಇದ್ದೀರಿ ಅನ್ನೋ ಪ್ರಜ್ಞೆ ಇದೆಯಾ ನಿಮಗೆ? ಇದೆ, ಗೊತ್ತಿದ್ದೇ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನಿಮ್ಮ ನಿರ್ಧಾರಗಳನ್ನ ನಮ್ಮ ಮೇಲೆ ಹೇರೋ ಹಾಗಿಲ್ಲ. ನೀವೆಲ್ಲ ಕಣ್ಣಾ ಮುಚ್ಚಾಲೆ ಆಡ್ತಿದ್ದೀರಾ. ನಾನು ಈ ಮನೆ ಯಜಮಾನ, ನಾನೇನೇ ತೀರ್ಮಾನ ತಗೊಂಡ್ರು ನಿಮ್ಮ ಒಳ್ಳೇದಕ್ಕೆ. ನೀವೆಲ್ಲ ನನ್ನ ಆಜ್ಞೆಯನ್ನು ಪಾಲಿಸ್ಬೇಕು ಅಷ್ಟೇ. ಕ್ಷಮಿಸ್ಬೇಕು ಮಹಾರಾಜ್ರೆ, ನೀವು ಅರಸರಾಗಾದ್ರೂ ಸರಿ, ಮನೆ ಯಜಮಾನರಾಗಾದ್ರೂ ಸರಿ, ಇನ್ನು ಮುಂದೆ ತೆಗೆದುಕೊಳ್ಳೋ ನಿರ್ಧಾರಗಳಿಗೆ ಬೆಲೆ ಇಲ್ಲ. ಏನೇ ತೀರ್ಮಾನ ತಗೊಂಡ್ರು ಎಲ್ಲರ ಜೊತೆ ಚರ್ಚೆ ಮಾಡಿ ಎಲ್ಲರ ಒಪ್ಪಿಗೆ ತಗೊಂಡ್ರೇನೆ ಪಾಲಿಸೋದು. ಎಲ್ಲ ಮುಂಚೆನೇ ನಿರ್ಧಾರ ಆಗಿದೆ. ಯುದ್ಧ ಮಾಡಿ ನನ್ನನ್ನು ಕೆಡಬಹುದು ಅಂತ. ನಿಮ್ ದೃಷ್ಟಿನಲ್ಲಿ ಲಕ್ಷ್ಮಿ ತಪ್ಪು ಮಾಡಿದಾಳೆ ಅಂತ ಅವಳಿಗೆ ಮದುವೆ ಶಿಕ್ಷೆ ಕೊಡ್ತಾ ಇದ್ದೀರಾ. ನಾನ್ ತಪ್ಪು ಮಾಡಿದ್ರೆ ಅದಕ್ಕೇನು ಶಿಕ್ಷೆ? ವಿಚ್ಛೇದನ ಅಥವಾ ನನಗೂ ಇನ್ನೊಂದು ಮದುವೆ ಮಾಡ್ತೀರಾ? ಧನಂಜಯ ತಪ್ಪು ಮಾಡಿದ್ರೆ ಏನು ಶಿಕ್ಷೆ? ಗಡೀಪಾರ? ಚಂದ್ರಮತಿ ವಿಷಯದಲ್ಲಿ ನೀವು ತಪ್ಪು ಮಾಡಿದ್ದೀರಾ, ನಿಮಗೇನು ಶಿಕ್ಷೆ? ಅಮ್ಮ, ಯಾರು ಮಾತಾಡಬೇಡಿ. ಇವತ್ತು ನನ್ನ ಅರಸ ನಡುವೆ ಮಾತ್ರ ಯುದ್ಧ. ಹೇಳಿ ಅರಸರೇ, ಯಾರ ತಪ್ಪಿಗೆ ಯಾವ ಶಿಕ್ಷೆ ಹೇಳಿ. ಕೆಲವರು ಇರಿದು ಕೊಲ್ತಾರೆ, ಮತ್ತು ಕೆಲವರು ಹಾಗೆ ಕೊಲ್ತಾರೆ. ಇವತ್ತು ನಮ್ಮ ಮನೆಯವರು ನನ್ನನ್ನು ದಂಡಿಸಿಕೊಳ್ತಿದ್ದಾರೆ. ತರ್ಕ ಮಾಡಿದಷ್ಟು ನಿಮಗೆ ನೀವೇ ಸರಿ, ನನಗೆ ನಾನೇ ಸರಿ. ಇವತ್ತು ಒಂದು ತೀರ್ಮಾನ ಆಗಬೇಕಿದೆ. ನನ್ನ ನಿರ್ಧಾರಕ್ಕೆ ಧರ್ಮಪತ್ನಿಯಾಗಿ ಬೆಂಬಲಕ್ಕೆ ನಿಲ್ತಿರೋ
ಅಥವಾ ಮಕ್ಕಳ ಬೆಂಬಲಕ್ಕೆ ನಿಂತ್ಕೊಂಡು ಕಣ್ಣ ಮುಚ್ಚಾರೆಯನ್ನು ಮುಂದುವರಿಸ್ತೀರ? ಇಷ್ಟು ದಿವಸ ಧರ್ಮಪತ್ನಿಯಾಗಿ ನಿಮ್ಮ ನಿರ್ಧಾರಗಳನ್ನ ನಿಭಾಯಿಸಿದ್ದಾಯ್ತು. ಇನ್ನು ಮುಂದೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನೆರವಾಗಬೇಕಾದ್ದು ನನ್ನ ಕರ್ತವ್ಯ. ಸರಿ. ಅಪ್ಪಾಜಿ, ನಿಮ್ಮಮ್ಮ ಆಗಲೇ ಹೇಳಿದ್ದೇನು, ಯಾರಿಗೂ ಅಡ್ಡ ಬರಬೇಡಿ. ಅವಳ ತೀರ್ಮಾನ ಅವಳಿಗೆ, ನನ್ನ ತೀರ್ಮಾನ ನನಗೆ. ಯಾರನ್ನು ತಡಿಬೇಡಿ. ಚಾಲಕ, ತಡೀರಿ, ಹೋಗ್ತಾ ಇದ್ದಾರೆ. ನಿಂತ್ಕೊಳ್ಳಿ. ಒಳಗೆ ಬನ್ನಿ. ಏನೋ ಆಗಿದ್ದಾಗೋಯ್ತು, ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ. ಒಳಗೆ ಬನ್ನಿ. ಹಾಗಂತ ನಾನಿವತ್ತು ನಿಮ್ಮನ್ನು ಕರೆಯೋದಿಲ್ಲ. ಇಲ್ಲಿರೋರನ್ನ ಕರೆಯೋದಕ್ಕೂ ಬಿಡೋದಿಲ್ಲ. ನಿಮ್ಮ ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯ ನಿಮಗಿದೆ, ಆದರೆ ಅದನ್ನ ನಮ್ಮ ಮೇಲೆ ಹೇರಬೇಡಿ ಅಷ್ಟೇ. ಇವತ್ತು ಅವ್ರ ದಬ್ಬಾಳಿಕೆ ನಿಮಗೆ ಸರಿ ಅನ್ಸಿದ್ರೆ ನೀವು ಅವ್ರ ಹಿಂದೆ ಹೋಗ್ಬೋದು, ಆದರೆ ನನ್ನನ್ನು ಹುಡುಕ್ಬೇಡಿ ಅಷ್ಟೇ. ಸರಿಯಲ್ಲಕ್ಕ ನೀನು ಮಾಡ್ತಾ ಇರೋದು. ಯಾವತ್ತೂ ಅರಸರು ಒಬ್ಬರೇ ಇಷ್ಟೊತ್ತಲ್ಲಿ ಹೊರಗಡೆ ಹೋದವರಲ್ಲ. ಆಗ್ಲೇ ಅವ್ರ ಮನೆ ಬಿಟ್ಟು 3 ಗಂಟೆ ಆಯ್ತು. ಗಂಡಸು ಮನೆ ಬಿಟ್ಟಿರೋದು, ಹೆಂಗಸಾದ್ರೆ ಹೆದರ್ಬೇಕು. ಮೇಲಾಗಿ ಅರಸರು ಯಾರಾದ್ರೂ ಆಶ್ರಯ ಕೊಟ್ಟಿರ್ತಾರೆ ಬಿಡು. ಈಗಲ್ದೇ ಇದ್ರೆ ಬೆಳಗ್ಗೆ ಬರ್ತಾರೆ. ನೀವು ಹೋಗಿ ಮಲಗಿ. ಸುರೇಂದ್ರ ಮಾವ, ನಿಮಿಷ. ಧನಂಜಯನೂ ಮನೇಲಿಲ್ಲ. ಅವನನ್ನಾದ್ರೂ ನೋಡ್ಕೊಂಬ ಅಂತ ಕಳ್ಸೋಣ ಅಂದ್ರೆ ಏನ್ ಮಾಡೋದು? ಅವನಿಗೆ ಫೋನ್ ಮಾಡಿ ಹೇಳಿದ್ದೀನಿ, ಅರಸರು ಅರಮನೆ ಹತ್ರ ಬಂದರೂ ಬರ್ಬೋದು, ಹಳೆ ನೆನಪಿನಿಂದ ನೀನು ಅಲ್ಲೇ ಇರು ಅಂತ. ಅವನು ಅಲ್ಲೇ ಇದ್ದಾನೆ. ಅರಸರು ಸಿಕ್ಕರೆ ಫೋನ್ ಮಾಡ್ತಾನೆ. ಒಳ್ಳೆ ಕೆಲಸ ಮಾಡಿದ್ರಿ. ವಿಶಾಲಕ್ಕನ್ನು ಹೊರಡಿಸ್ಬೇಕು ಅಷ್ಟೇ. ನಾವುಗಳು ಹೋದ್ರೆ ಏನು ಪ್ರಯೋಜನ ಇಲ್ಲ. ಅರಸರನ್ನು ಸಮಾಧಾನ ಮಾಡಿ ಕರ್ಕೊಂಡು ಬರಬೇಕು ಅಂದ್ರೆ ವಿಶಾಲಕ್ಕ ಬಂದ್ರೇನೆ ಆಗೋದು. ಆದ್ರೆ ಈಗ ಅಮ್ಮ ಇರೋ ಸ್ಥಿತಿ ನೋಡಿದ್ರೆ ಹರಿಹರ ಬ್ರಹ್ಮಾದಿಗಳು ಬಂದರೂ ಇವ್ರನ್ನ ಅಲ್ಲಾಡ್ಸಕ್ ಆಗಲ್ಲ ಅನ್ಸುತ್ತೆ. ಇನ್ನು ಸ್ವಲ್ಪ ಹೊತ್ತು ಕಾದ್ ನೋಡೋಣ. ಅಂತೂ ಮಹಾರಾಜರು ಮನೆ ಬಿಟ್ಟು ಹೋಗಾಯ್ತು. ಇನ್ಮೇಲೆ ಒಬ್ಬೊಬ್ಬರೇ ಹೋಗ್ತಿರ್ತಾರೆ. ಆನಂದ. ಲೈಟ್ ಆಫ್ ಮಾಡ್ತೀನಿ. ಅಬ್ಬಾ,
ಏನ್ ಸುಖನಪ್ಪ. ಆಹಾ ಹಲೋ ಹಲೋ ಹಲೋ. ಅಯ್ಯ ಬಡ್ಕೋಬೇಡ ಸುಮ್ಮನಿರಪ್ಪ. ಬೆಳಗ್ಗೆನೆ ರೀ ಎದಳ್ರಿ ಮೇಲೆ ಬೆಳಗಾಯ್ತು. ಅದೇನ್ ಫ್ಯಾಮಿಲಿನ ಮಾತ್ರ ಜುಗುಡ್ಸಿರ್ತಾರೆ. ಇವನೊಬ್ಬ ಹಾಲ್ನವನು. ಎಷ್ಟು ಕಿಸ್ಕೊಳ್ಳೋದ್ ನೀನ ಕೊಡ. ಅಬ್ಬಾ 26 ರೂಪಾಯಿ ಹಾಲ್ನಲ್ಲಿ ಒಂದ್ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದ್ರೆ ರಾತ್ರಿ ನಿದ್ಗೆಟಿ ಸುಸ್ತೆಲ್ಲ ಹೊರಟೋಗುತ್ತೆ. ಈಗ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅರಸರು ಬಂದಿಲ್ಲ ಅನ್ಸುತ್ತೆ. ನಿಮ್ಗೆ ಮಾತ್ರನ ಕಾಫಿ? ಹಾ ಸರಿ. ಇನ್ನು ಸುಮ್ಮನೆ ಇರೋದಕ್ಕಾಗೋದಿಲ್ಲ ವಿಶಾಲಕ್ಕ. ರಾತ್ರಿ ಕಳೆದು ಬೆಳಗಾಗಿದೆ, ಅರಸರಿನ್ನು ಮನೆಗೆ ಬಂದಿಲ್ಲ. ಇನ್ನು ನಿಮ್ಮ ಮಾತು ಮೀರೋದೆ. ನೀವು ನಮ್ಮ ಜೊತೆ ಬರಲೇಬೇಕು. ಬುದ್ಧಿ ಇಲ್ಲ ನಿಮ್ಗೆ. ಅಹಂಕಾರಕ್ಕೆ ಉದಾಸೀನವೇ ಮದ್ದು. ನೀವೀಗ ಹೋಗಿ ಅರಸರ ಕೈಕಾಲು ಕಟ್ಟಿ ಕರ್ಕೊಂಡು ಬಂದ್ರೆ ಅವರು ಮತ್ತೆ ಹಳೆ ಚಾಳಿ ತೆಗಿತಾರೆ. ರಾಜರು ರಾಜ ಪರ್ಯಟನೆಗೆ ಹೋಗಿರ್ತಾರೆ. ಅನುಭವ ಆಗ್ಲಿ ಜೀವನದಲ್ಲಿ. ನನಗೆ ಚಿಂತೆ ಇಲ್ಲ, ನೀವ್ಯಾಕೆ ಚಿಂತೆ ಮಾಡ್ತೀರಾ? ನೀವಿನ್ನೂ ಸ್ವಾಮೀಜಿಗಳ ತರ ಮಾತಾಡ್ತಿರ್ಬೇಡಿ. ನೀವು ರಾತ್ರಿ ತಡೆದಿದ್ದಕ್ಕೆ ನಾವು ನಿಮ್ಮ ಮಾತಿಗೆ ಬೆಲೆ ಕೊಟ್ವಿ. ಈಗ ನೀವು ನಮ್ಮ ಮಾತಿಗೆ ಬೆಲೆ ಕೊಡಬೇಕು. ಎದಳಿ ಮೇಲೆ ಚಂದ್ರಮತಿ, ರಾಜ್ಕುಮಾರಿ, ನಡೀರಿ. ವಿಶಾಲಕ್ಕನ್ ಕರ್ಕೊಂಡು ನಡೀರಿ. ಅಮ್ಮ, ಎಲ್ಲ ನನ್ನಿಂದಾನೇ ಆಗಿದ್ದು. ನೀ ಇದೆಲ್ಲ ಮಾಡಿದ್ ನಮಗೋಸ್ಕರ ತಾನೆ. ಪಶ್ಚಾತ್ತಾಪ ಪಡ್ಬೇಡ. ನಿಂದೇನು ತಪ್ಪಿಲ್ಲ. ಎಲ್ಲಿ ಅಂತ ಹುಡ್ಕೋದು ಅಪ್ಪಾಜಿನ? ಮೊದಲು ಹೊರಡೋಣ, ಆಮೇಲೆ 100 ದಾರಿ ಸಿಕ್ಕುತ್ತೆ. ನಡೀರಿ ನಡೀರಿ. ಬನ್ನಿ ಬನ್ನಿ ಬನ್ನಿ. ಕಾಫಿ ರೀ ಇದೀರಾ? ಇಲ್ಲ. ಅಯ್ಯಯ್ಯ ಎಲ್ಲಿ ಹೋದ್ರು? ಹೊಡ್ಕೋಬೇಕು. ಸುಮ್ಮನೆ ನಾನು ಒಬ್ಳೆ ಹೊಡ್ಕೊಳ್ಳೋದಾಯ್ತು. ಅಲ್ಲ, ಕಾಫಿ ಬೇಡ ಅಂತ ಒಂದು ಮಾತು ಹೇಳಿದ್ರೆ ಇಷ್ಟು ಕಾಫಿ ಮಾಡ್ತಿದ್ದ? 26 ರೂಪಾಯಿ ಹಾಲು, ಇಷ್ಟೊಂದು ಕಾಫಿ ಮಾಡಿದೀನಿ. ಏನ್ ಮಾಡೋದು? ಸರಿ, ನಾನೇ ಸುರ್ಕೋತೀನಿ. ಓಹೋ, ಅರ್ಸರ್ನ ಹುಡ್ಕೊಂಡು ಹೊರಟಿರ್ಬೇಕು. ವಾನರ್ ಸೇನೆ. ಅಪ್ಪ ದೇವ್ರೆ, ಹೋಗೋವ್ರೆ. ಶಾಶ್ವತವಾಗಿ ಅವ್ರನ್ನೆಲ್ಲಾರು ಹೋಗೋದ್ ಮಾಡ್ಬಿಡಪ್ಪ. ನಮ್ಮ ಯಜಮಾನ್ರೊಬ್ಬರನ್ನ ಬಿಟ್ಟು.
ಯಾಕ್ರಿ ನನ್ನನ್ನು ಕಾಡ್ತೀರಾ? ನೀವು ಹುಷಾರಾದ್ರ ನೀವು? ನೋಡಿ, ನಾನ್ ಗಟ್ಮುಟ್ಟಾಗಿದ್ದೀನಿ. ಡಾಕ್ಟರ್ ಹೇಳಿದ್ರು ಅದಕ್ಕೆ ಜಾಗ್ ಮಾಡ್ತಿದ್ದೆ. ನೀವ್ ಯಾಕ್ರಿ ಆವಾಗ ಮನೆಗೆ ಬರ್ತೀರಾ, ಹಾಗೆ ಮಾಯ ಆಗ್ಬಿಡ್ತೀರಾ? ಈಗ ನಂಗೆ ಬೇರೆ ಕೆಲಸ ಇದೆ, ಅದನ್ನ ಆಫೀಸಿಗೆ ಬಂದಾಗ ಹೇಳ್ತೀನಿ. ಆಫೀಸಿಗೆ ಯಾವಾಗ ಬರ್ತೀರಾ? ಇಲ್ಲಿ ನನ್ನ ಕೆಲಸಗಳೆಲ್ಲ ಮುಗಿದ್ಮೇಲೆ. ನಿಮ್ ಕೆಲಸ ಮುಗಿಯೋದು ಯಾವಾಗ? ಯಾರನ್ನೂ ಹುಡುಕ್ತಾ ಇದ್ದೀನ್ರಿ, ಅವ್ರು ಸಿಕ್ಕಿದ್ಮೇಲೆ ನನ್ನ ಕೆಲಸ ಮುಗಿಯುತ್ತೆ. ಅದಾದ್ಮೇಲೆ ನಾನು ಆಫೀಸಿಗೆ ಬರ್ತೀನಿ. ಯಾರು ಹೇಳಿ? ನಾನು ಹುಡುಕ್ತೀನಿ. ಸದ್ಯಕ್ಕೆ ನಂಗೆ ನಿಮ್ ಸಹಾಯ ಬೇಡ, ನಾನೇ ಹುಡುಕೋತೀನಿ. ನಿಮ್ಗೋಸ್ಕರ ಅಲ್ಲ, ನನ್ನ ಸ್ವಾರ್ಥಕ್ಕೋಸ್ಕರ ಹೇಳಿ ಯಾರು ಅಂತ. ನಿಮ್ ಸ್ವಾರ್ಥನಾ? ಹೌದು. ಈಗ ನೀವು ಹುಡುಕ್ತಿರೋರು ಸಿಕ್ಕಿದ್ರೆ ನಿಮ್ ಕೆಲಸ ಆಗತ್ತಾ? ನಿಮ್ ಕೆಲಸ ಆದ್ರೆ ನೀವು ಬೇಗ ಆಫೀಸಿಗೆ ಬರ್ತೀರಾ? ನೀವು ಎಷ್ಟು ಬೇಗ ಆಫೀಸಿಗೆ ಬರ್ತೀರೋ ಅಷ್ಟು ಬೇಗ ನಾನ್ ನಿಮ್ಮನ್ನ ನೋಡ್ಬೋದಾ? ಅದಕ್ಕೆ ನನ್ಗೋಸ್ಕರ ಹೇಳಿ, ಯಾರನ್ನ ಹುಡುಕ್ತಿದ್ದೀರಿ? ಈಗ ನಾನೊಂದು ಹೇಳ್ತೀನಿ, ಕೇಳ್ತೀರಾ? ಹೇಳಿ. ಈಗ ನನ್ನನ್ನು ಬಿಟ್ರೆ ನೀವು ನಾನು ಅನ್ಕೊಂಡಿರೋ ಕೆಲಸ ಬೇಗ ಆಗತ್ತೆ, ಆಗ ನಾನೇ ಬೇಗ ಆಫೀಸಿಗೆ ಬರ್ಬೋದು. ಅದು ಸರಿನೇ. ಆಲ್ ದಿ ಬೆಸ್ಟ್ ನಿಮ್ ಕೆಲ್ಸಕ್ಕೆ. ಬಾಯ್. ಅಮ್ಮ, ನೀನ್ ಪೂಜೆ ಮುಗಿಸ್ಕೊಂಡ, ನಾನು ಕಾರಲ್ಲೇ ಇರ್ತೀನಿ. ಯಾರ ಮೇಲೆ ಸಿಟ್ಟು ಮಾಡ್ಕೊಂಡ್ರು ದೇವ್ರ ಮೇಲೆ ಸಿಟ್ಟು ಮಾಡ್ಕೋಬಾರ್ದು. ಸುಮ್ನೆ ಬಾ ನನ್ನ ಜೊತೆ, ಪೂಜೆ ಮುಗಿಸ್ಕೊಂಬರೋಣ. ನೀನ್ ಪೂಜೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಾನು ಬೇಕಾದಷ್ಟು ಕೆಲಸ ಮಾಡಿರ್ತೀನಿ. ನನಗೆ ಕೆಲಸನೇ ದೇವ್ರು. ನೀನ್ ಹೋಗ್ಬಿಟ್ಟು. ಸರಿ, ಹಾಗಾದ್ರೆ ನಾನು ಹಿಂದಿಂದಾನೇ ಕೈ ಮುಗಿದ್ದೀನಿ. ನಡಿ ಹೋಗೋಣ. ಪ್ರತಿ ಸಾರಿ ಇದೇ ವಾದ. ಬಿಟ್ಬಿಡು ನನ್ನನ್ನ. ನಿನ್ನ ಪೂಜೆಗೆ ನಾನು ಅಡ್ಡಿ ಬರಲ್ಲ ಅಲ್ವಾ? ಹಾಗೆ ನನ್ನ ಕೆಲ್ಸಕ್ಕೂ ನೀನ್ ಅಡ್ಡಿ ಬರ್ಬೇಡ. ನೀನ್ ಹೋಗೋದಾದ್ರೆ ಸರಿ, ಇಲ್ಲಾಂದ್ರೆ ಇಲ್ಲಿಂದ ಹೊರಡೋಣ.